ನೆನಪು ಮಾಡಿಕೊಳ್ತಾ ಅವತ್ತಿನ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಕೊನೆಯ ಹೋರಾಟ, ಮುಂದಿನ ಹೋರಾಟ ಸಂವಿಧಾನ ದ್ರೋಹದ ವಿರುದ್ಧ, ಬಾಬಾ ಸಾಹೇಬರು ನೀಡಿದಂಥ ಸಂವಿಧಾನ ವಿರುದ್ಧ ಇವತ್ತು ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಿರ್ಲಕ್ಷ್ಯ ಮಾಡ್ತಾರೆ. ವಿರುದ್ಧ ಸಂವಿಧಾನ ವಿಳಂಬ ನೀತಿಯಿಂದ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಬೇಕಂತ ಹೇಳಿ ಅವರ ಮೇಲೆ ನಾವು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಿದರೆ ಇಡೀ ರಾಜ್ಯದ ಚಿಂತಕರು, ನ್ಯಾಯವಾದಿಗಳು ಈಗಾಗಲೇ ಒಂದು ವೇದಿಕೆ ತಯಾರು ಮಾಡಿದ್ದಾರೆ. ಆ ವೇದಿಕೆ ಜವಾಬ್ದಾರಿಯನ್ನು ಮೈಸೂರು ಭಾಗದವರು ಅಂದರೆ ಮುಖ್ಯಮಂತ್ರಿ ತವರು ಜಿಲ್ಲೆಯ ನ್ಯಾಯವಾದಿಗಳ ಮುಂಚೂಣಿಯನ್ನು ಇವತ್ತು ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ಚಾಮರಾಜನಗರ, ಮಂಡ್ಯ, ಮೈಸೂರು ಆ ಭಾಗದ ಈ ಸಮಸ್ತ ಪೂರ್ವಭಾಗದ ನ್ಯಾಯವಾದಿಗಳು ಈ 14 ತಾರೀಕಿನ ನಂತರ ಮುಖ್ಯಮಂತ್ರಿ ಮೇಲೆ ನ್ಯಾಯಾಂಗ ನಿಂದನೆ ಮುಖಾಂತರ ನಾವು ನ್ಯಾಯವನ್ನು ಕೇಳಲು ಹೊರಟಿದ್ದೇವೆ. ಅದು ಪೂರ್ವ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ದಿನಾಂಕ 16ರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವು ರಾಜ್ಯ ಸರ್ಕಾರ ಕೈಯಲ್ಲಿ ಮಾತ್ರ ಸಂವಿಧಾನ ಪುಸ್ತಕ ಹಿಡಿತೀರಿ, ಕೆಲಸದಲ್ಲಿ ಮಾತ್ರ ಸಂವಿಧಾನ ವಿರೋಧ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಸರು ಹೇಳಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ನಿಮ್ಮ ಕಾರ್ಯಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ದಲಿತ ವಿರೋಧಿ ತರವನ್ನು ತೋರಿಸ್ತಾ ಇದೆ. ನಿಮ್ಮ ಆಡಳಿತದಲ್ಲಿರುವಂತಹ ದಲಿತ ಸಚಿವರು, ಶಾಸಕರು ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಇವತ್ತು ಕೂಡ ಚಕ್ಕರಿಸ್ತಾ ಇದೆ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಸರ್ಕಾರದ ಧರ್ಮಸಿಂಗ್ ಮುಖ್ಯಮಂತ್ರಿಗಳು ಅವರೇ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು. ಸದಾಶಿವ ಆಯೋಗ ರಚನೆ ಮಾಡಿದ ನಂತರ ಮುಂದೆ ಸದಾಶಿವ ಆಯೋಗದವರು ವರದಿಯನ್ನು ಕೊಟ್ಟರು ಕೂಡ ಆ ವರದಿಯನ್ನು ಜಾರಿ ಮಾಡಿದರು. ನಂತರ 2019ರಲ್ಲಿ ಏನು ಬಿಜೆಪಿ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಧುಸ್ವಾಮಿ ಅಂತ ಆಯೋಗವನ್ನು ರಚನೆ ಮಾಡಿ ಆ ಮಾಧುಸ್ವಾಮಿ ಮುಖಾಂತರ ಆಯೋಗದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು, ಯಾವ್ಯಾವ ಜಾತಿ ಆಧಾರದ ಮೇಲೆ ಅಂದ್ರೆ ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ರು. ಶಿಫಾರಸು ಮಾಡಿದ ಮೇಲೆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಂಬಂಧಪಟ್ಟ ಜಜ್ಮೆಂಟ್ ವಿರೋಧ ಆಗಿರುವುದಿಲ್ಲ, ಹಂಗೆ ಬಾಕಿ ಇತ್ತು. ಹಾಗಾಗಿ ಸುಪ್ರೀಂ ಕೋರ್ಟಿಂದ ಏನು ಆದೇಶ ಬಂದ ನಂತರ ಮುಂದಿನ ವಿಚಾರ ಮಾಡೋಣ ಅಂತ ಹೇಳಿ ಬಿಟ್ಟರು. ಆಮೇಲೆ ಇಲೆಕ್ಷನ್ ಬಂತು. ಇಲೆಕ್ಷನ್ ಬಂದ ನಂತರ 2023 ಹಿಂದುಳಿದ ನಾಯಕ ಅಂತ ಹೇಳಿ ಹೇಳ್ಕೊತಾ ಇದ್ರಿ. 5 ಸಂಘಟನೆ ಮೂಲಕ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಅಲ್ಪಸಂಖ್ಯಾತರು, ಈ ಅಂದ್ರ ಹಿಂದುಳಿದವರು, ದಲಿತ, ನಾವು ಲಾಸ್ಟ್ ಇದ್ದೀವಿ. ಹಿಂದ ದಲಿತರ ಅಂತ ಹೇಳಿ ನೀವು ಹೆಸರು ಮೇಲೆ ನೀವು ಮುಖ್ಯಮಂತ್ರಿ ಆದಾಗ ನೀವು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ, ಅವರು ಕೂಡ ಮಾತಾಡ್ತಾ ಇಲ್ಲ. ಆದರೆ ಪ್ರಿಯಾಂಕ ಖರ್ಗೆ ಅವರು ಯಾವುದೇ ಒಂದು ವಿಷಯವನ್ನ ಯಾರೇ ಮಾತಾಡಲಿ ಪಟಕ್ನ ಅದಕ್ಕೆ ರಿಪ್ಲೈ ಮಾಡ್ತಿರ್ತಾರೆ. ಆದರೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪ್ರಿಯಾಂಕ ಖರ್ಗೆ ಅವರು ಇವತ್ತಿಗೂ ಚಕ್ಕಾರ ಇರ್ತಿಲ್ಲ. ಯಾಕೆ ನೀವು ಬಾಯಿಯನ್ನು ಹೊಂದಾರ? ನೀವು ದಲಿತರಲ್ವಾ? ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಹೋರಾಟಗಾರರಿಗೆ ಸ್ಪಂದನೆಯನ್ನು ಮಾಡಿದಂತ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಉದಾಹರಣೆಗೆ ಹೇಳ್ಬೇಕಂದ್ರೆ 2004ರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೊಟ್ಟು. ಅವಾಗ ನಾವು ಹುಡುಗರು ಉಪಚುನಾವಣೆಯಲ್ಲಿ ಹೋರಾಟ ಮಾಡಿದಾಗ ಆಲ್ಮಟ್ಟಿ IPL